ದೇವೇಗೌಡರ ಮನೆಯಲ್ಲಿ ಇಂತಹ ಘಟನೆ ಆಗಬಾರ್ದಿತ್ತು ಅಂತ ಶಿವರಾಜ್ ತಂಗಡಗಿ ಅವರು ಹೇಳಿದ್ದಾರೆ. ಅವರ ಮನೆಯಲ್ಲಿ ಇಂತಹ ಘಟನೆ ಆಗ್ತಾ ಇರೋದು ನೋವಿನ ಸಂಗತಿ. ಇದರಲ್ಲಿ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಷಡ್ಯಂತ್ರ ಇಲ್ಲ. ಕಾಂಗ್ರೆಸ್ ಷಡ್ಯಂತ್ರ ಅಂತ ಕುಮಾರಸ್ವಾಮಿ ಅವರು ಏನು ಆರೋಪ ಮಾಡ್ತಿದ್ದಾರೆ, ಆ ರೀತಿ ಆರೋಪ ತಪ್ಪು. ಕಾಂಗ್ರೆಸ್ನ ಷಡ್ಯಂತ್ರ ಏನಿಲ್ಲ. ದೇವೇಗೌಡರ ಕುಟುಂಬದಲ್ಲಿ ಈ ರೀತಿ ಆಗಬಾರ್ದಾಗಿತ್ತು. ತಾವು ಮಾಡಿದ ತಪ್ಪಿಗೆ ಕಾಂಗ್ರೆಸ್ ಯಾಕೆ ಕಾರಣವಾಗುತ್ತೆ ಅಂತ ಸಚಿವ ಶಿವರಾಜ್ ತಂಗಡಗಿ ಅವರು ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ನ ಷಡ್ಯಂತ್ರದಿಂದ ಹೀಗೆಲ್ಲ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಆದರೆ ಅದು ತಪ್ಪು. ಕಾಂಗ್ರೆಸ್ ಏನ್ ಷಡ್ಯಂತ್ರ ಮಾಡುತ್ತೆ? ಇವರು ಕುಟುಂಬದಲ್ಲಿ ಆಗ್ತಾ ಇರುವಂತಹ ಘಟನೆಗಳಿಗೆ, ಡೆವಲಪ್ಮೆಂಟ್ಸ್ಗಳಿಗೆ ಕಾಂಗ್ರೆಸ್ ಹೇಗೆ ಕಾರಣ ಆಗುತ್ತೆ ಅಂತ, ಅವ್ರ ಮನೇಲಿ ಆಗ್ತಾ ಇರುವಂತಹ ಘಟನೆಗಳಿಗೆ ನಮಗೂ ಕೂಡ ನೋವಿದೆ, ನೋವಿನ ಸಂಗತಿನೇ ಅಂತ ಶಿವರಾಜ್ ತಂಗಡಗಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರಧಾನಮಂತ್ರಿಯಾಗಿ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥ ದೇವೇಗೌಡರ ಮನೆಯಾಗ ಇಂಥವೆಲ್ಲ ಇದನ್ನು ಆಗ್ತಾ ಇರೋದು ನಿಜವಾಗ್ಲೂ ಭಾಳ ನೋವಿನ ಸಂಗತಿ. ಆದರೆ ಅವರಾಗಲಿ ಅವ್ರು ಮಾಡಿರೋದ್ರಿಂದ ಯಾರೇನು ಇದ್ರಾಗ ಯಾರು ಕಾಂಗ್ರೆಸ್ಸವರು ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಕಾಂಗ್ರೆಸ್ನ ಷಡ್ಯಂತರ ಅಂತ. ಇವರಿಗೆಲ್ಲ ಇದನ್ನು ಮಾಡಂತ ಕಾಂಗ್ರೆಸ್ ಅವ್ರು ಏನಾರು ಹೇಳಿದ್ರಾ? ಇಂಥದ್ದೆಲ್ಲ ಮಾಡುವಂಥ ಕಾಂಗ್ರೆಸ್ ಅವ್ರು ಏನು ಹೇಳಿಲ್ಲ. ತಾವು ಮಾತಾಡಿ ಸಿಕ್ಕಂಬಿದ್ದಕ್ಕೆ ಮತ್ತೊಬ್ಬರನ್ನ ಮತ್ತೊಂದು ಪಾರ್ಟಿಗೆ ಬಟ್ಟು ಮಾಡಿ ತೋರಿಸೋದು ತಪ್ಪು ಅಂತ ನನ್ನ ಅಭಿಪ್ರಾಯ. ಈ ದೇಶದ ಪ್ರಧಾನಮಂತ್ರಿ ಈಗಾಗಲೇ ದೇವೇಗೌಡರ ಕುಟುಂಬದಲ್ಲಿ ಅಂದರೆ ಪ್ರಜ್ವಲ್ ರೇವಣ್ಣ ಇರ್ಬೋದು, ಅದೇ ರೀತಿಯಾಗಿ ಭವಾನಿ ರೇವಣ್ಣ, HD ರೇವಣ್ಣ, ಸೂರಜ್ ರೇವಣ್ಣ ಎಲ್ಲರ ಮೇಲೂ ಕೂಡ ಒಂದಾದ ಮೇಲೆ ಒಂದು ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಕಡೆ ಅಣ್ಣ ತಮ್ಮ ಇಬ್ಬರು ಕೂಡ ಕಸ್ಟಡಿಯಲ್ಲಿದ್ದಾರೆ. CID ಕಸ್ಟಡಿಯಲ್ಲಿ ಸೂರಜ್ ರೇವಣ್ಣ, SIT ಕಸ್ಟಡಿಯಲ್ಲಿ ಪ್ರಜ್ವಲ್ ರೇವಣ್ಣ ಇರುವಂಥದ್ದು. ಈ ರೀತಿ ಆಗ್ತಾ ಇರುವಂಥ ಡೆವಲಪ್ಮೆಂಟ್ಸ್ಗಳಿಗೆ ಕಾಂಗ್ರೆಸ್ ಷಡ್ಯಂತ್ರ ಕಾರಣ ಅಂತ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ರಲ್ಲ, ಹಾಗಾಗಿ ಕಾಂಗ್ರೆಸ್ ಹೇಗೆ ಕಾರಣ ಆಗುತ್ತೆ? ಅವರ ಕುಟುಂಬದಲ್ಲಿ ಆಗ್ತಾ ಇರುವಂಥ ಸಮಸ್ಯೆಗಳಿಗೆ, ಕುಟುಂಬದಲ್ಲಿ ಬರ್ತಾ ಇರುವಂಥ ಪ್ರಕರಣಗಳು, ಆರೋಪಗಳು ಇರ್ಬೋದು, ಅದಕ್ಕೆಲ್ಲ ಕಾಂಗ್ರೆಸ್ ಕಾರಣ ಆಗಲ್ಲ ಅಂತ ಶಿವರಾಜ್ ತಂಗಡಗಿ ಅವರು ಮಾತಾಡಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.